ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಂಬಲು ಅಸಾಧ್ಯವಾದಂಥ ಹೇಳಿಕೆಯೊಂದನ್ನು ಅಮಿತ್ ಶಾ ಅವರು ನಿನ್ನೆ ಕೇರಳದಲ್ಲಿ ಕೊಟ್ಟಿದ್ದಾರೆ. ಇದನ್ನು ಕೇಳಿದ ತಕ್ಷಣ ಇದು ಸಾಧ್ಯವಾ ಅಂತ ಯಾರಿಗಾದರೂ ಅನಿಸ್ಬೇಕು, ಅಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೇರೆ ಯಾವುದಾದ್ರೂ ರಾಜಕಾರಣಿ ಪುಢಾರಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದರೆ ಅದು ರಾಜಕೀಯ ಹಿನ್ನೆಲೆಯಲ್ಲಿ ಕೊಟ್ಟಂಥ ಹೇಳಿಕೆ, ಇದು ಸುಮ್ಮನೆ ಗಾಳಿಯಲ್ಲಿ ಹಾರಿ ಹೋಗುವಂಥ ವಿಷಯ ಅಂತ ಗಂಭೀರವಾಗಿ ಪರಿಗಣಿಸುವ ಅಗತ್ಯವಿರಲಿಲ್ಲ. ಆದರೆ ಅಮಿತ್ ಶಾ ಅಥವಾ ನರೇಂದ್ರ ಮೋದಿ ಮಾತನಾಡಿದಾಗ ಅದಕ್ಕೆ ಹಿನ್ನೆಲೆ ಇರುತ್ತೆ. ಆದ್ದರಿಂದ ಅದನ್ನು ಇವತ್ತು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಅವ್ರು ಹೇಳ್ತಾ ಇದ್ದಾರೆ, ಬರುವ 2026ರ ಕೇರಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರ ಇರುತ್ತೆ, ಭಾರತೀಯ ಜನತಾ ಪಾರ್ಟಿಯ NDAನ ಮುಖ್ಯಮಂತ್ರಿ ಇರ್ತಾರೆ. ಯಾರಾದರೂ ನಂಬಲಿಕ್ಕೆ ಸಾಧ್ಯವಾ? ಅದು ಕೇರಳದಲ್ಲಿ, ಲವ್ ಜಿಹಾದ್ನ ಕೇರಳದಲ್ಲಿ, ವಕ್ಫ್ ಕಾಯ್ದೆಯ ಕೇರಳದಲ್ಲಿ, ಮುಸಲ್ಮಾನರ ಬಾಹುಳ್ಯ ಇರುವಂತಹ ಕೇರಳದಲ್ಲಿ. ಅಲ್ಲಿಯ ಪರಂಪರೆ ಏನಪ್ಪ ಅಂದರೆ, ಒಂದ್ಸಲ LDF ಅಂದರೆ CPM ಮಿತ್ರಕೂಟ, ಮತ್ತೊಂದು ಸಲ UDF ಅಂದರೆ ಕಾಂಗ್ರೆಸ್ಸು ಮತ್ತು ಮುಸ್ಲಿಂ ಲೀಗು. ಅಲ್ಲಿ ಸಮುದಾಯವನ್ನು ನೋಡಿದರೆ ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ನರ ಬಾಹುಳ್ಯ ಇರುವಂಥ ಪ್ರದೇಶ. ರಾಹುಲ್ ಗಾಂಧಿಯವರು ಗೆಲುವು ಖಚಿತ ಅಂಥೇಳಿ ದಿಲ್ಲಿಯಿಂದ ವಯನಾಡಿಗೆ ಬಂದು ಕೇರಳದಲ್ಲಿ ಚುನಾವಣೆ ನಿಂತು ಗೆದ್ದಂಥ ಮನುಷ್ಯ. ಆತನ ಸೋದರಿ ಪ್ರಿಯಾಂಕಾ ವಾಡ್ರಾ ಕೂಡ ಅಲ್ಲಿಂದನೇ ಗೆದ್ದವರು. ಅಂದರೆ ಅಷ್ಟು ಖಚಿತವಾಗಿ ಭಾರತೀಯ ಜನತಾ ಪಾರ್ಟಿ ವಿರುದ್ಧವಾದಂಥ ಮನಸ್ಥಿತಿ ಇರುವ ಜನರ ನಾಡಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಹಿಡಿಯುತ್ತೆ, BJPಯ ಮುಖ್ಯಮಂತ್ರಿ ಇರ್ತಾರೆ ಅಂತ ಅಮಿತ್ ಶಾ ಅವರು ಹೇಳಿದ ತಕ್ಷಣ ನಂಬೋದು ಹೇಗೆ? ಆದರೆ ನಂಬಲೇಬೇಕಾದಂಥ ಹಲವಾರು ರುಜುವಾತುಗಳಿರುವ ನಮ್ಮ ಕಣ್ಣೆದುರು ಕಾಣಿಸ್ತಾ ಇದ್ದಾವೆ. ಅದನ್ನು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಅಮಿತ್ ಶಾ ಅವರು ನಿನ್ನೆ ಮಂಗಳವಾರ ದಿವಸ ಕೇರಳದಲ್ಲಿದ್ದರು. ಕೇರಳದಲ್ಲಿ ನಿಮಗೆ ಗೊತ್ತು, ಈಗ ತಿರುವನಂತಪುರಂನ ನಗರಸಭೆ ಏನಿದೆ, ಕಾರ್ಪೊರೇಷನ್ನು, ಅಲ್ಲಿಯ ಭಾರತೀಯ ಜನತಾ ಪಾರ್ಟಿ ಅಧಿಕಾರದ ಗದ್ದುಗೆಯನ್ನು ಹಿಡಿದಿದೆ. ಐತಿಹಾಸಿಕವಾಗಿ ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯೋತ್ತರ ಕೇರಳದ ಇತಿಹಾಸದಲ್ಲಿ ಒಬ್ಬ MP ಕೂಡ BJPಯಿಂದ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಚುನಾವಣೆಯ ತಯಾರಿಗಾಗಿ ಬಂದಂಥ ಅಮಿತ್ ಶಾ ಅವರು ಹೇಳ್ತಾರೆ, ಅವ್ರು ಹೇಳಿದರು, ನನ್ನ ಯೌವನದಿಂದ ಹಿಡಿದು ನಾನು ರಾಜಕೀಯವನ್ನು ವಿಶ್ಲೇಷಿಸ್ತಾ ಬಂದಿದ್ದೀನಿ. 2011ರಲ್ಲಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿಗೆ 11% ವೋಟ್ ಶೇರ್ ಇತ್ತು. 2016ರಲ್ಲಿ 16% ವೋಟ್ ಶೇರ್ ಇತ್ತು. ಮೊನ್ನೆ 2024ರ ಲೋಕಸಭಾ ಚುನಾವಣೆಯಲ್ಲಿ ನಾವು 20% ವೋಟ್ ಶೇರ್ ತೊಗೊಂಡಿದ್ದೀವಿ. ಅಂದರೆ ಅವತ್ತಿನಿಂದ ಇವತ್ತಿನವರೆಗೂ ಪಕ್ಷ ಊರ್ಧ್ವಮುಖಿಯಾಗಿಯೇ ಮುನ್ನಡೆದಿದೆ ವಿನಃ ಎಂದೂ ಕೂಡ ಹಿನ್ನಡೆಯನ್ನು ಅನುಭವಿಸಿಲ್ಲ. ಹಾಗಾದರೆ ಕೇರಳದಲ್ಲಿರುವಂಥ ಮನಸ್ಥಿತಿ ಏನೀಗ ಅನ್ನೋದನ್ನು ಮೊದಲು ನೋಡೋಣ, ಆಮೇಲೆ ಅಂಕಿ ಸಂಖ್ಯೆಯ ಬಗ್ಗೆ ಮಾತಾಡೋಣ. ಕೇರಳದಲ್ಲಿ ಪಿಣರಾಯಿ ವಿಜಯನ್ ಅವರ ಸರ್ಕಾರ ಇದೆ, ತಮಗೆ ಗೊತ್ತಿರುವಂಥ ವಿಚಾರ. ಅಲ್ಲಿ ಹೇಗೆ ಅಂದರೆ ಪರ್ಯಾಯ ಇದ್ದ ಹಾಗೆ. ಒಂದು ಸಲ LDF ಅಂದರೆ ನಾನು ನಿಮ್ಗೆ ಹೇಳಿದ್ನಲ್ಲ, CPMನ ಒಕ್ಕೂಟ, ಅವರು ಅಧಿಕಾರದ ಗದ್ದುಗೆಯನ್ನು ಹಿಡಿತಾರೆ. ಅದಾಗಿ 5 ವರ್ಷಕ್ಕೆ UDF ಅಂದರೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗು, SDPI ಆ ಸಂಘಟನೆಗಳೇನಿದ್ದಾವೆ ಅವರು ಅಧಿಕಾರವನ್ನು ಹಿಡಿತಾರೆ. ಕಳೆದ 2 ಸಲ LDF ಅಧಿಕಾರವನ್ನು ನಡೆಸಿದೆ. ಹೀಗಾಗಿ ಅಧಿಕಾರ ವಿರೋಧಿಯಲ್ಲಿ ಕೇರಳದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಇದೆ. ಪಿಣರಾಯಿ ವಿಜಯನ್ ಬಗ್ಗೆ ಅಲ್ಲಿ ಒಳ್ಳೆಯ ಅಭಿಪ್ರಾಯ ಇಲ್ಲ. ಆದರೆ ಎದುರಿಗೆ ಅಧಿಕಾರ ಹಿಡಿಯಬೇಕಾದಂಥ UDF ಚಿನ್ನಾಛಿದ್ರವಾಗಿ ಹೋಗಿದೆ. ಕಾಂಗ್ರೆಸ್ಸು ಅಲ್ಲಿ ಸಂಘಟನೆಯನ್ನು ಮಾಡಿಲ್ಲ. ಸಂಘಟನೆಯನ್ನು ಮಾಡಬೇಕಾದಂಥ KC ವೇಣುಗೋಪಾಲ್ ಅವರು ದಿಲ್ಲಿಯಲ್ಲಿ ಕರಟಕನಾಗಿ ರಾಹುಲ್ ಗಾಂಧಿಯ ಕಿವಿ ಕಚ್ತಾ ಇರ್ತಾರೆ. ಇವತ್ತಾಗಲೇ ಮೈಸೂರಿಗೆ ಬಂದಿದ್ದಾರೆ. ರಾಹುಲ್ ಗಾಂಧಿ ಪಕ್ಕದಲ್ಲಿ ಯಾರಿದ್ದಾರೆ? KC ವೇಣುಗೋಪಾಲ್ ಇದ್ದಾರೆ. KC ವೇಣುಗೋಪಾಲ್ಗೆ ಏನು ಕೆಲಸ? ರಾಹುಲ್ ಗಾಂಧಿ ಒಂದು ಶಾಲೆಯ ಸಮಾರಂಭಕ್ಕೆ, ಸೈಂಟ್ ಥಾಮಸ್ ಶಾಲೆಯ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. KC ವೇಣುಗೋಪಾಲು ಪಕ್ಷದ ಸಂಘಟನೆ ಕೆಲಸಕ್ಕೆ ಓಡಾಡಬೇಕು. ಆತ ರಾಹುಲ್ ಗಾಂಧಿ ಪಕ್ಕದಲ್ಲಿ ಕರಟಕ ದಮನಕ್ಕನ್ನು ಹಾಕಿ ಕೂತಿರ್ತಾರೆ. ಯಾಕೆಂದರೆ ಕಿವಿ ಕಚ್ಚಿದಷ್ಟು ತನಗೆ ಲಾಭ ಜಾಸ್ತಿ ಅಂತ KC ವೇಣುಗೋಪಾಲ್ ಗೊತ್ತು. ಕೇರಳದಲ್ಲಿ ಕಾಂಗ್ರೆಸ್ಸು ಅಸ್ತಿತ್ವದಲ್ಲಿ ಇದೆ ಅಂತ ಹೇಳುವಂಥ ಯಾವುದೇ ರೀತಿಯ ಕುರುಹುಗಳು ಉಳಿದಿಲ್ಲ. ಎರಡನೆಯದಾಗಿ ಯಾವ UDFನ ಸರ್ಕಾರ ಮಾಡಬೇಕು ಅಂತ ಅಲ್ಲಿ ಬಯಸ್ತಾ ಇದ್ದಾರೋ ಅವರ ಮಿತ್ರ ಅವ್ರ ಜೊತೆ ಇರೋರು ಯಾರೀಗ? ಮುಸ್ಲಿಂ ಲೀಗ್ ಅವ್ರ ಜೊತೆ ಇದೆ, SDPI ಅವ್ರ ಜೊತೆ ಇದೆ. ಈ ಎಲ್ಲ ಇರುವಂಥ ಮುಸ್ಲಿಂ ಲೀಗು ಕಾಂಗ್ರೆಸ್ ಜೊತೆ ಈಗ ಚೆನ್ನಾಗಿಲ್ಲ, ಭಿನ್ನಾಭಿಪ್ರಾಯ ಇದೆ.
ಆದ್ದರಿಂದ ಈ ಒಕ್ಕೂಟವನ್ನು ಗೆಲ್ಲಿಸುವ ಸಾಧ್ಯತೆ ಇಲ್ಲ ಅಂತ ಅಲ್ಲಿಯ ಜನರಿಗೆ ಗೊತ್ತಿದೆ. ಜನ ಮತ ಹಾಕುವಾಗ ಒಂದು ತೀರ್ಮಾನ ಮಾಡ್ತಾರೆ, ಏನಂದರೆ ನಾನು ಹಾಕುವ ಮತದಿಂದ ನಾನು ಹೇಳುವ ಸರ್ಕಾರ ಬರುತ್ತಾ, ಎದುರುಗಡೆ ಇರೋ ವ್ಯಕ್ತಿ ಅಷ್ಟು ಬಲಾಢ್ಯನಾಗಿದ್ದಾನ, ಚುನಾವಣೆಯನ್ನು ಗೆದ್ದುಕೊಂಬರೋನಿದ್ದಾನ, ಈಗ ನಾನು ಪಿಣರಾಯಿ ವಿಜಯನ ಸೋಲಿಸಬೇಕು ಅಂತ ನಾನು ಓಟ್ ಹಾಕ್ತೀನಿ. ಎದುರುಗಡೆ ಇರೋ ಪಕ್ಷ, ಎದುರುಗಿಡುವ ಪಕ್ಷ ಪಿಣರಾಯಿ ವಿಜಯ್ ಸರ್ಕಾರವನ್ನು ಸೋಲಿಸುವಷ್ಟು ಬಲಾಢ್ಯವಾಗಿದೆಯಾ ಅಂತ ನೋಡಿ ಓಟ್ ಹಾಕ್ತಾರೆ. ಇಲ್ಲದ ಹೋದರೆ ಓಟ್ ವೇಸ್ಟ್ ಆಗತ್ತೆ ಅಂತ ಆಲೋಚನೆ ಮಾಡ್ತಾರೆ. ಇನ್ನು ಅಲ್ಲಿದ್ದಂಥ ಹಿನ್ನೆಲೆ ಏನು? ಅಲ್ಲಿದ್ದಂಥ ಹಿನ್ನೆಲೆ ಭಾಳ ಆಲೋಚನೆ ಮಾಡಬೇಕಾದಂಥ ಸಂಗತಿಯಲ್ಲಿ ಅಲ್ಲಿಯ ಜನ ಇದ್ದಾರೆ. ಯಾವುದ ಸಮುದಾಯ? ಕ್ರೈಸ್ತ ಸಮುದಾಯ. ಕ್ರೈಸ್ತ ಸಮುದಾಯ ಅತಿ ಹೆಚ್ಚು ಹೆದರ್ತಾ ಇರೋದು ಎರಡು ವಿಷಯಕ್ಕೆ. ಒಂದು, ಲವ್ ಜಿಹಾದ್ರ ಬಗ್ಗೆ ಅವರಿಗೆ ಭಾಳ ದೊಡ್ಡದಾದಂಥ ಆತಂಕ ಇದೆ. ಅವ್ರ ಹೆಣ್ಮಕ್ಕಳನ್ನ ಈ ಮುಸಲ್ಮಾನರು ಕಾಂಟ್ರಾಕ್ಟ್ ಬೇಸಲ್ಲ 50,000, 1 ಲಕ್ಷ, 2 ಲಕ್ಷ ರೂಪಾಯಿ ಹಫ್ತಾ ದುಡ್ಡು ಇಸ್ಕೊಂಡು ಹೋಗಿ ಹುಡುಗಿಯರನ್ನ ಪಟಾಯಿಸೋದು, ಆ ಹುಡುಗಿಯರನ್ನ ಪಟಾಯಿಸ್ಕೊಂಡು ಬಂದಮೇಲೆ 15 ಲಕ್ಷ ರೂಪಾಯಿಗೆ ಮತಾಂತರ ಮಾಡಿಸಿ ಅವ್ರನ್ನ ಬೇಗಮ್ ಮಾಡ್ಕೊಳ್ಳೋದು, ನಿಕಾಹ ಮಾಡ್ಕೊಳ್ಳೋದು, ಈ ರೀತಿಯಾದಂಥ ದೊಡ್ಡ ಮೋಡಸ್ ಆಪರೆಂಡಿ ಅಲ್ಲಿ ನಡೀತಾ ಇದೆ. ಇದನ್ನು ಸ್ವತಃ ಅಲ್ಲಿ ಈ ಹಿಂದೆ 1983ರಲ್ಲಿದ್ದಂಥ VS ಅಚ್ಯುತಾನಂದನ್ ಅವರೇ ಒಪ್ಕೊಂಡಿದ್ರು, ಅವತ್ತಿನ ಮುಖ್ಯಮಂತ್ರಿ. ಹೌದು, ಕೇರಳದಲ್ಲಿ ಲವ್ ಜಿಹಾದ್ ಜಾಸ್ತಿ ಆಗ್ತಾ ಇದೆ ಅಂತ. ಹಿಂದೂ ಹೆಣ್ಮಕ್ಳಿಗೆ ಎಂಥ ದೊಡ್ಡ ಥ್ರೆಟ್ ಇದೆಯೋ ಕೇರಳದಲ್ಲಿ, ಅಷ್ಟೇ ಥ್ರೆಟ್ಟನ್ನು ಕ್ರೈಸ್ತ ಸಮುದಾಯದವರು ಅನುಭವಿಸ್ತಾ ಇದ್ದಾರೆ. ಕ್ರೈಸ್ತ ಸಮುದಾಯದವರು ಈಗ ಅದರಿಂದ ಬಚಾವಾಗಬೇಕು ಅಂದರೆ ಏನು ಮಾಡಬೇಕು? ಈ ಮುಸ್ಲಿಂ ಲೀಗು, SDPI, ಜಿಹಾದಿಗಳಿಂದ ದೂರ ಇರುವಂಥ ವ್ಯವಸ್ಥೆ ಮಾಡಬೇಕು. ಹಾಗಾದರೆ ಏನು ಮಾಡಬೇಕು? ಆಲ್ಟರ್ನೇಟಿವ್ ಯಾರು? ಭಾರತೀಯ ಜನತಾ ಪಾರ್ಟಿ ಅಂತ ಲವ್ ಜಿಹಾದ್ ಕೆಲಸಕ್ಕೆ ಹೋಗಲ್ಲ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇದರ ಜೊತೆ ನರೇಂದ್ರ ಮೋದಿಯವರು ಕ್ರೈಸ್ತ ಸಮುದಾಯದ ವಿಶ್ವಾಸಾರ್ಹತೆಯನ್ನು ಗಳಿಸಲಿಕ್ಕೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಚರ್ಚ್ಗೆ ಹೋಗಿ ಬಂದಿದ್ದರು. ಅವರಿಗೆ ಡಿನ್ನರ್ ಕೂಟವನ್ನು ಏರ್ಪಡಿಸಿದ್ರು. ಕಳೆದ ವರ್ಷ ತಮ್ಮ ಮನೆಯ ಮುಂದುಗಡೆ ಹುಲ್ಲು ಹಾಸಿನಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಎಲ್ಲ ರೂಪುರೇಷೆಗಳನ್ನ ಎಣೆಯಲಾಗಿದೆ. ಮೊನ್ನೆ ಹೈದರಾಬಾದ್ನಲ್ಲಿ ನಡೆದಂಥ ಕಾರ್ಯಕಾರಿ ಸಭೆಯಲ್ಲಿ, ಮಂಡಳಿಯಲ್ಲಿ ತಮ್ಮ ಜೊತೆ ಇದ್ದಂಥ ಈ ನಾರ್ತ್ ಈಸ್ಟ್ನ MLAಗಳು ಎಲ್ಲ ಏನಿದ್ದಾರೆ, MP ಗಳೇನಿದ್ದಾರೆ, ಆ ಕ್ರೈಸ್ತ ಸಮುದಾಯದವ್ರನ್ನ ಕರೆಸಿ ನೀವು ಹೋಗಿ ಕೇರಳದಲ್ಲಿ ಹೋಗಿ ಮಾತುಕತೆಯನ್ನು ನಡೆಸಬೇಕು. ಹೇಗೆ ಭಾರತೀಯ ಜನತಾ ಪಾರ್ಟಿ ಕ್ರೈಸ್ತ ಸಮುದಾಯದ ಅಸ್ತಿತ್ವವನ್ನು ಗೌರವಿಸತ್ತೆ, ಯಾವುದೇ ರೀತಿ ನಿಮಗೆ ಕಂಟಕಪ್ರಾಯ ಆಗೋದಿಲ್ಲ, ನಿಮ್ಮ ಧರ್ಮದ ವಿಚಾರದಲ್ಲಿ ನಾವು ಕೈ ಹಾಕಿ ನಿಮಗೆ ತೊಂದರೆ ಕೊಡೋದಿಲ್ಲ, ನೀವು ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬರುವ ಹಾಗೆ ಕೇರಳದಲ್ಲಿ ನೋಡಿಕೊಳ್ಳಿ ಅಂತ ಅಲ್ಲಿಯ ಸಮುದಾಯದ ಮನವೊಲಿಸುವ ಜವಾಬ್ದಾರಿ ನಿಮ್ಮದು ಅಂತ ಮೊನ್ನೆ ಹೈದರಾಬಾದ್ನ ಸಭೆಯಲ್ಲಿ ಹೇಳಿದ್ದಾರೆ. ಇದು ಹಿನ್ನೆಲೆ. ಇದರ ಜೊತೆ ವಕ್ಫ್ ಕಾಯ್ದೆಯಿಂದ ಆದಂಥ ದೊಡ್ಡದಾದಂಥ ಪ್ರಮಾದ ಕೇರಳದಲ್ಲಿ ವಕ್ಫ್ ಕಾಯ್ದೆ ಮೂಲಕ ಕ್ರಿಶ್ಚಿಯನ್ ಚರ್ಚ್ಗಳು ನಮ್ಮದು ಅಂತ ಹೇಳ್ತಾರೆ, ಕ್ರಿಶ್ಚಿಯನ್ ಮನೆಗಳು ನಮ್ಮವು ಅಂತ ಹೇಳ್ತಾರೆ ಜಿಹಾದಿಗಳು. ಇದು ಕೂಡ ಅವರಿಗೆ ಭಾಳ ಕಂಟಕಪ್ರಾಯವಾಗಿದೆ. ಏನಾಗಿದೆ ಅಂದರೆ ಕ್ರೈಸ್ತ ಸಮುದಾಯಕ್ಕೆ ಅಸ್ತಿತ್ವದ ಪ್ರಶ್ನೆ ಬಂದ್ಬಿಟ್ಟಿದೆ. ನಾವೇನಾದರೂ UDFನ ಇದನ್ನು ಮಾಡಿದರೆ, ಚುನಾಯಿಸಿದರೆ, ನಾಳೆ ನಮಗೆ ಇಲ್ಲಿ ಅಸ್ತಿತ್ವ ಇರೋದಿಲ್ಲ, ನಮ್ಮ ಮೇಲೆ ನಿರಂತರವಾದ ದಾಳಿಯನ್ನು ಮಾಡ್ತಾರೆ. ಹಾಗಾದರೆ LDFಗೆ ಹಾಕಬೇಕಾ? LDF ಪಿಣರಾಯಿ ವಿಜಯನ್ಗೆ ಹಾಕಿದರೆ ನಮಗೆ ಯಾವುದೇ ರೀತಿಯಾದಂಥ ಲಾಭ ಇಲ್ಲ. ನಮಗೆ ಇಷ್ಟೆಲ್ಲ ತೊಂದರೆ ಆದರೂ ಕೂಡ ಪಿಣರಾಯಿ ವಿಜಯನ್ ವಕ್ಫ್ ಕಾಯ್ದೆ ವಿಚಾರದಲ್ಲಿ ನಮ್ಮ ಸಹಾಯಕ್ಕೆ ಬರಲಿಲ್ಲ, ಲವ್ ಜಿಹಾದ್ ವಿಷಯದಲ್ಲಿ ನಮ್ಮ ಸಹಾಯಕ್ಕೆ ಬರಲಿಲ್ಲ, ತಮ್ಮ ಸ್ವಾರ್ಥ ರಾಜಕಾರಣ ಮಾಡ್ಕೊಂಡಿದ್ರೆ ವಿನ ನಮಗೆ ಯಾವುದೇ ಲಾಭ ಆಗಲಿಲ್ಲ ಅಂತ ಬೇಸರ ಪಟ್ಕೊಂಡಿದ್ದಾರೆ. ಹೀಗಾಗಿ ಕ್ರೈಸ್ತ ಸಮುದಾಯದ ಓಟ್ಗಳು ಭಾರತೀಯ ಜನತಾ ಪಾರ್ಟಿಗೆ ಬರುವ ಎಲ್ಲ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣ್ತಾ ಇದ್ದಾರೆ. ಅಲ್ಲಿ ಪರ್ಸೆಂಟೇಜ್ ಆಫ್ ವೋಟ್ಸ್ ಎಷ್ಟಪ್ಪ ಅಂತಂದರೆ ಮುಸಲ್ಮಾನರದು 26.56%, ಒಂದು ಕಾಲು ಭಾಗ ಅಂತ ಅಂದ್ಕೊಳ್ಳಿ. ಈ ಕಾಲು ಭಾಗ ಓಟುಗಳು ಮಾತ್ರ ಭಾರತೀಯ ಜನತಾ ಪಾರ್ಟಿಗೆ ಕಂಟಕಪ್ರಾಯ ಆಗ್ತವೆ. ಇದಕ್ಕೆ ನೀವು ಕಂಪ್ಯಾರಿಟಿವ್ ಸ್ಟಡಿ ಮಾಡಬೇಕು ಅಂದರೆ ನೀವು ಅಸ್ಸಾಂ ಚುನಾವಣೆಯನ್ನು ನೋಡಬೇಕು. ಕೇರಳದಲ್ಲಿ ಇಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿ ಬಂದಿಲ್ಲ, ಈಗ ಹೆಂಗೆ ಬಂದ್ಬಿಡತ್ತೆ, ಏನು ವೋಟ್ ಶೇರ್ ಏನಿಲ್ಲ, ಹೆಂಗಿಲ್ಲ ಅಂತ ನೀವು ಅನ್ಬೋದು. ಅಸ್ಸಾಂನಲ್ಲಿ ಹಿಂಗೆ ಆಗಿತ್ತು. ಅಸ್ಸಾಂನಲ್ಲಿ ಏನಾಗಿತ್ತು? 2001ರಲ್ಲಿ, 2006ರಲ್ಲಿ, 2011ರಲ್ಲಿ 3 ಬಾರಿ ಕೂಡ ತರುಣ್ ಗೊಗೊಯ್ ಅವರ ಸರ್ಕಾರ ಇತ್ತು. ಭಾರತೀಯ ಜನತಾ ಪಾರ್ಟಿಗೆ ಅಲ್ಲಿ ಇದನ್ನೇ ಇರಲಿಲ್ಲ, ಏನು ಅಸ್ತಿತ್ವವೇ ಇರಲಿಲ್ಲ. ಮುಸಲ್ಮಾನರ ಪರ್ಸೆಂಟೇಜ್ ಎಷ್ಟಿದೆ ಅಲ್ಲಿ ಅಂದರೆ 34.38% ಇದೆ. ಅಂದರೆ 35% ಮುಸಲ್ಮಾನರಿದ್ದಾರೆ. 35% ಓಟ್ನಲ್ಲಿ ಸರ್ಕಾರವನ್ನೇ ರಚಿಸ್ಬೋದು, ಅಷ್ಟು ಮುಸಲ್ಮಾನರು ಅಲ್ಲಿದ್ದಾರೆ. ಹಾಗಿದ್ದಾಗ 2016 ಮತ್ತು 2021ರಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸರ್ಕಾರವನ್ನು ರಚನೆ ಮಾಡಿದೆ. ಅಂದರೆ ಹೇಗೆ ಮಾಡಿರ್ಬೋದು ಆಲೋಚನೆ ಮಾಡಿ. ಈ 2001, 2006, 2011 ಇದೆಯಲ್ಲ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಆವಾಗ ಭಾರತೀಯ ಜನತಾ ಪಾರ್ಟಿ ವೋಟ್ ಶೇರ್ ಎಷ್ಟಿತ್ತು? ಕೇವಲ 16.1% ಇತ್ತು.
27 ಸೀಟುಗಳನ್ನು ಮಾತ್ರ ಗಳಿಸಿತ್ತು. ಆದರೆ ಕಾಂಗ್ರೆಸ್ಸು 38% ವೋಟ್ ಶೇರನ್ನು ಪಡೆದಿತ್ತು. ಅಂದರೆ ಇದರ ಡಬಲ್ಗಿಂತ ಜಾಸ್ತಿ ಪಡೆದಿತ್ತು. ಅದಾದಮೇಲೆ 2016ರಲ್ಲಿ ಹೇಗೆ ಬದಲು ಮಾಡ್ತೀವಿ ಅಂತ 2011ಕ್ಕೂ 2016ಕ್ಕೂ ಬದಲಾವಣೆ ನೋಡಿ. 2016ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಅದೇ ಭಾರತೀಯ ಜನತಾ ಪಾರ್ಟಿ ಯಾರು 16% ವೋಟ್ ಶೇರ್ ಪಡೆದಿದ್ರು ಅವರು 41% ವೋಟ್ ಶೇರ್ ಪಡೆದರು. ಎಲ್ಲಿ 16 ಎಲ್ಲಿ 41%. ಇಲ್ಲಿ 27 ಸೀಟ್ ಪಡೆದವರು ಮುಂದೆ ಒಂದೇ 5 ವರ್ಷದ ಅವಧಿಯಲ್ಲಿ 86 ಸೀಟುಗಳನ್ನು ಗಳಿಸಿದರು. 16ರಿಂದ 41% ವೋಟ್ ಶೇರು, 27 ಸೀಟಿಂದ 86 ಸೀಟಿಗೆ ದಾಂಗುಡಿಯನ್ನಿಡ್ತು. ಯಾವ ಮುಸಲ್ಮಾನರ ಅತಿ ಹೆಚ್ಚು ಬಾಹುಳ್ಯ ಇರುವಂಥ ಗಡಿ ರಾಜ್ಯ ಅಂತ ಅಸ್ಸಾಂನಲ್ಲೇ ಸರ್ಕಾರ ಮಾಡಿದ್ದೀವಿ, ಕೇರಳದಲ್ಲಿ ಮಾಡೋದು ನಮ್ಗೆ ದೊಡ್ಡ ವಿಷಯ ಅಲ್ವೇ ಅಲ್ಲ ಅಂತ ಅಮಿತ್ ಶಾ ಅವ್ರ ಲೆಕ್ಕಾಚಾರ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, 40% ವೋಟ್ ಶೇರ್ ತೊಗೊಂಡು ನಾವು ಕೇರಳದಲ್ಲಿ ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಈಗ ಆಗಬೇಕಾಗಿರೋದು ಹಿಂದುತ್ವ ಉಳಿಯಬೇಕು ಅಂದರೆ 3 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬರಬೇಕು. ಒಂದು ಕೇರಳ, ಒಂದು ಕಡೆ ಲವ್ ಜಿಹಾದು, ಮತ್ತೊಂದು ಕಡೆ ವಕ್ಫ್ನ ಹಾವಳಿ, ಎರಡನೇದು ಪಶ್ಚಿಮ ಬಂಗಾಳ, ಮೂರನೇದು ತಮಿಳುನಾಡು. ಈ 3 ರಾಜ್ಯಗಳ ಭಾರತೀಯ ಜನತಾ ಪಾರ್ಟಿ ಬಂದರೆ ಅಲ್ಲಿಗೆ ನಮ್ಮ ಹಿಂದೂಗಳು ಸುರಕ್ಷಿತ ಅಂತ ನಾವು ಭಾವಿಸ್ಬೋದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.